ಎಸ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ನನ್ನ ಪಕ್ಕದಲ್ಲಿ ಕೂತಿದ್ದಾರೆ, ಅಲ್ಲ ನಿಂತಿದ್ದಾರೆ, ನಮ್ಮ ಶಿವಲಿಂಗೇಗೌಡರು. ಎಸ್ ವೀಕ್ಷಕರೇ, ನಾವಿವತ್ತು ಮಾತಾಡ್ಲಿಕ್ಕೆ ಅಂತ ಬಂದಿರೋದು ತಮ್ಮೆಲ್ರಿಗೂ ಕೂಡ ಅಲ್ಲೇ ಗೊತ್ತಿರುತ್ತೆ. ಸೊ ಸುಮಾರು ಜನ ಯಾಕೆ ನೀವಿನ್ನೂ ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಿಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾ ಇರುವಂತಹ ಕಾರಣ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಕೊತ ಕುದೀತಾ ಇದೆ. ಓಕೆನಾ? ಅದೇನೋ ಅಂತಾರಲ್ಲ, ಮುಚ್ಕೊಂಡು ಎಲ್ಲಾದ್ರೂ ಒಂದ್ ಕಡೆಗೆ ಇದಾರೆ. ಈಗ ಅಲ್ಲಿ ಡೌನ್ ಆಗ್ತಾ ಬರ್ತಾ ಇದೆ. ಬಿಲ್ಡಪ್ ಅನ್ನೋಂತ ಒಂದು ಕಾಂಟ್ರವರ್ಸಿಗಳು ಜಾಸ್ತಿ ಆಗ್ತಾ ಇದೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಫೈಟ್ ಸೀನ್ಸ್ ಗಳಾಗ್ಬೋದು, ಇನ್ನೊಂದು ಮತ್ತೊಂದು ತುಂಬಾ ಬಿಲ್ಡಪ್ ಅಂತ ಅಂದ್ಬಿಟ್ಟು ಕಾಂಟ್ರವರ್ಸಿಸ್ ಹಿಂದಿನಿಂದನೂ ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಅವ್ರದನ್ನ ಅವ್ರು ನೋಡ್ಕೊಂಡು ಮುಚ್ಕೊಂಡು ಎಲ್ಲಾದ್ರೂ ಒಂದ್ ಕಡೆ ಇರೋದನ್ನ ಬಿಟ್ಟು ನಮ್ಮ ಕನ್ನಡ ಸಿನಿಮಾ ರಂಗದ ಬಗ್ಗೆ, ನಮ್ಮ ಕನ್ನಡ ಸಿನಿಮಾ ರಂಗದ ನಟರುಗಳ ಬಗ್ಗೆ ಮಾತಾಡ್ತಕ್ಕಂತ ಒಂದು ನೀಚ ಮನಸ್ಥಿತಿಗೆ ಇಳಿದಿರ್ತಕ್ಕಂಥದ್ದು ಈ ತೆಲುಗು ಇಂಡಸ್ಟ್ರಿಯ ಏನು ಫ್ಯಾನ್ಸ್ ವಾರ್ಗಳು ಜಾಸ್ತಿ ಸ್ಟಾರ್ಟ್ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಒಂದು ವಿಚಾರಗಳು ಒಂದಲ್ಲ ಒಂದು ರೀತಿಯಲ್ಲಿ ಕಾಂಟ್ರವರ್ಸಿಸ್ಗಳು, ಏನಂತಾರೆ, ಕೆಲವು ಕಿಡಿಗೇಡಿಗಳು ಮತ್ತೆ ಕೆಲವು ಒಳ್ಳೆ ರೀತಿಯಲ್ಲಿ ಮಾಡ್ತಕ್ಕಂಥ ಫ್ಯಾನ್ಸ್ ಗಳಾಗ್ಬೋದು. ಇದು ಕಾಂಟ್ರವರ್ಸಿಸ್ಗಳು ಒಂದಲ್ಲ ಒಂದ್ ರೀತಿ ದರ್ಶನ್ ಅವರ ವಿಚಾರದಲ್ಲಿ. ದರ್ಶನ್ ಅವ್ರನ್ನ ಎತ್ತಲಿಲ್ಲ ಅಂದ್ರೆ ನನ್ನ ಮಗಂದು TRPನೇ ಆಗಲ್ವೋ, ಏನ್ ಕಥೆನೋ ಗೊತ್ತಾಗ್ತಾ ಇಲ್ಲಪ್ಪ ನನ್ಗಂತೂ. ಸೊ ಅವರ ವಿಚಾರದಲ್ಲಿ ಈಗ ಒಂದು ದೊಡ್ಡ ಮಟ್ಟದ ಕಾಂಟ್ರವರ್ಸಿ ಆಗಿರ್ತಕ್ಕಂಥದ್ದು. ಒಂದು ರಾಜ್ಯಗಳ ನಡುವೆ ಇಡೀ ಇಂಡಿಯಾನೇ ಕೂಡ ಒಂದು ನೋಡಿ ಭಯಭೀತರಾಗಿ ಇರೋದು ಒಂದು ಕಡೆ ಆದ್ರೆ, ದರ್ಶನ್ ರವರ ಫ್ಯಾನ್ಸ್ ಕ್ರೇಜ್ಗೆ ತಬ್ಬಿಬ್ಬಾದಂತಹ ಎಲ್ಲಾ ರಂಗಗಳು, ಅಂದ್ರೆ ರಂಗ ಮೀನ್ಸ್ ತೆಲುಗು ಇಂಡಸ್ಟ್ರಿ ಆಗ್ಬೋದು, ತಮಿಳ್ ಆಗ್ಬೋದು, ಹಿಂದಿ ಆಗ್ಬೋದು, ತಬ್ಬಿಬ್ಬಾಗೋಗಿದ್ದಾರೆ. ಜಸ್ಟ್ ಒಂದು ಹ್ಯಾಶ್ಟ್ಯಾಗ್ ಅನ್ನೋದು ಲಕ್ಷ ಬರೀ ನಿನ್ನೆಯಿಂದ ಇವತ್ತಿಗೆ ಲಕ್ಷ ರೀಚ್ ಆಗುತ್ತೆ ಅನ್ನೋದು ಅಂದ್ರೆ ಇದು ಸಾಮಾನ್ಯವಾದ ವಿಚಾರನೇ ಅಲ್ಲ. ಎಸ್ ಗೌಡ್ರೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ತಾವು ದಯವಿಟ್ಟು ತಿಳಿಸಿ. ನೋಡಿ, ನಾನು ಆಕ್ಚುಲಿ ಕೆಲವೊಂದು ತೆಲುಗು ವಿಡಿಯೋಗಳನ್ನ ನೋಡ್ತಾ ಇದ್ದೆ. ಅಂದ್ರೆ ತೆಲುಗುನವರು ಮಾಡಿದ್ದಾರೆ. ಅವರು ಆಕ್ಚುಲಿ ಕೆಲವು ಯೂಟ್ಯೂಬರ್ಸ್ ಗಳು ಇತ್ತೀಚೆಗೆ ಮಾಡಿದ್ದಾರೆ, ನಿನ್ನೆ ಎಲ್ಲ ವಿಡಿಯೋಗಳು ಮಾಡಿದ್ದಾರೆ. ಅಂದ್ರೆ ಏನ್ ಇದು ಟ್ವಿಟ್ಟರ್ ಅಲ್ಲಿ ಆಗ್ತಾ ಇತ್ತು, ಅವ್ರಿಗೂ ಕೂಡ ಒಂದು ಕಸಿವಿಸಿ ಇತ್ತು. ಏನ್ ನಡೀತಾ ಇದೆ ಈ ಮಟ್ಟಕ್ಕೆ ದೊಡ್ಡ ಮಟ್ಟದ ಒಂದು ಕಾಂಟ್ರವರ್ಸಿ ನಡೀತಾ ಇತ್ತಲ್ಲ ಅಂತ ಅವ್ರಿಗೂ ಕೂಡ ಕಸಿವಿಸಿ ಇತ್ತು. ಅವರು ಒಂದಷ್ಟು ವಿಡಿಯೋಗಳನ್ನ ನೋಡಿ ವಿಡಿಯೋಗಳು ಮಾಡಿದ್ದಾರೆ. ಆಕ್ಚುಲಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಕೆಲವರು ಏನ್ ಹೇಳ್ತಾರೆ, ಡಿ ಬಾಸ್ ಎವ್ರಾ అని చూస్తే ಅಂದ್ಬಿಟ್ಟು ಆ ರೀತಿ ಮಾತಾಡ್ತಾ ಇದ್ದಾರೆ. ಅಲ್ಲ ಫಸ್ಟ್ ಆಫ್ ಆಲ್ ಇಂತ ಅವಿವೇಕಿ ನನ್ನ ಮಕ್ಕಳುಗಳು ಅದೇನೋ ಅಂತಾರಲ್ಲ, ಹೇಳ್ಬೇಕು ಅಲ್ಲಿ ಇತ್ಕೊಂಡು. ಈಗ ನಾವು ಆತರ ಎಲ್ಲ ದುರಹಂಕಾರದ ವರ್ತನೆ ಅಥವಾ ಈ ಏನಂತಾರೆ, ಈ ವಿಕೃತ ಮನಸ್ಥಿತಿಯ ವರ್ತನೆ ನಾವು ತೋರ್ಸಲ್ಲಪ್ಪ. ನಮಗ್ ತೆಲುಗು ಇಂಡಸ್ಟ್ರಿಲಿ ಎಲ್ಲಾ ನಟರುಗಳು ಗೊತ್ತಿದ್ದಾರೆ. ಯಾಕೆ ಗೊತ್ತಿದ್ದಾರೆ ಅಂತಂದ್ರೆ, ಹೌದು, ಅವರ ಸಿನಿಮಾಗಳು ಬಹಳ ಚೆನ್ನಾಗಿದ್ದಾಗ ನಾವು ಪ್ರಶಂಸೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದಾವೆ. ಆದ್ರೆ ನಿಮ್ಮಂತ ನೀಚ ಕೃತ್ಯಕ್ಕೆ, ನೀಚ ಮನಸ್ಥಿತಿಗೆ ನಾವ್ ಯಾವುದೇ ಕಾರಣಕ್ಕೂ ಬರಲ್ಲ. ಅದು ಯಾವುದೇ ರಂಗಕ್ಕಾದ್ರೂ ಸವಾಲ್ ಹಾಕ್ತಿವಿ ನಾವು. ನಮ್ಮ ಕನ್ನಡ ಸಿನಿಮಾ ರಂಗದವರು ಬೇರೆ ಯಾವುದೇ ಒಂದು ಭಾಷೆಯ ವಿಚಾರವಾಗಿ ಅದನ್ನ ಅದ್ ಹಿಂಗೆ ಅಂತ ಅಂದ್ಬಿಟ್ಟು ಧ್ವನಿ ಎತ್ತ ತುಂಬಾ ಕಮ್ಮಿ. ಯಾಕೆ ಅಂತಂದ್ರೆ, ಚೆನ್ನಾಗ್ ಮಾಡಿಲ್ಲ ಅಂತಂದ್ರು ಕೂಡ ಒಂದು ಪ್ರಜ್ಞಾ ಸ್ಥಿತಿಲಿ ಇರ್ತಕ್ಕಂಥವ್ರು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ನಟರುಗಳು ಎಷ್ಟು ಇದ್ದಾರೋ ಅಷ್ಟೇ ಪ್ರೇಕ್ಷಕರು ಕೂಡ ಒಂದು ಪ್ರಜ್ಞಾ ಸ್ಥಿತಿಲಿ ಇದ್ದಾರೆ. ಯಾಕೆ ಪ್ರಜ್ಞಾ ಸ್ಥಿತಿಲಿ ಇದ್ದಾರೆ ಅಂದ್ರೆ, ಅವ್ರಿಗೆ ಗೊತ್ತಿದೆ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಸೊ ನಾವ್ ಯಾರನ್ನೇ ಆದ್ರೂ ಕೂಡ ಅವಹೇಳನ ಆಗಿ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಫಸ್ಟ್ ನೀವು ಬಂದು ಅದೇನೋ ಕೂರ್ತಾ ಇದೀವಿ, ನಾವು ಗೂಟ ಇಕ್ತೀವಿ ಅಂತ ಬಂದ್ರೆ, ನೀವ್ ಇಕ್ತೀವಿ ಅಂತ ಬರ್ತೀರಿ ಅಷ್ಟೇ. ನಾವು ಗೂಟ ಇಕ್ಕೇ ಬಿಡೋದೇನೆ. ನಾವು ಯಾವುದೇ ವಿಚಾರಕ್ಕಾದ್ರೂ ಕೂಡ ನಾವು ನಮ್ಮ ಕನ್ನಡ ನೆಲ ಜಲ ಭಾಷೆ, ನಮ್ಮ ಕನ್ನಡದ ಯಾವುದೇ ನಟರ ವಿಚಾರಕ್ಕೆ ಯಾವನೇ ಬಂದ್ರು ನಾವು ಬಿಟ್ಕೊಂಡ್ ಕೂಡ ಮಾತೇ ಇಲ್ಲ. ನಮ್ಮ ಒಂದು ರಾಜ್ಯದಲ್ಲಿ 108 ವಿಚಾರಗಳಾಗ್ತಾವ್ರಿ. ನಮ್ಮ ಮನೆಯಲ್ಲಿ 108 ಜಗಳಗಳಾಗ್ತವೆ. ಅದನ್ನ ಕೇಳೋ ರೈಟ್ಸ್ ನಿಮ್ಗೇನೈತೆ? ಮುಚ್ಕೊಂಡ್ ನಿಮ್ದೇನಾಯ್ತಾ, ನಿಮ್ದೇನ್ ರಂಗದ್ದೈತೋ ಅದನ್ನ ನೋಡ್ಕೊಂಡ್ ಬಿದ್ದಿರ್ಬೇಕು ನೀವು. ಯಾಕೆ ನಮ್ಮ ಒಂದು ರಂಗಕ್ಕೆ ನೀವೇ ಅದು ಏನು ಹ್ಯಾಶ್ಟ್ಯಾಗ್ ಏನು, ಅವ್ನು ಯಾವನೋ ಚೂತಿಯ ನನ್ ಮಗ, ಅವ್ನ ವಿಷಯ ಗೊತ್ತಾ ನಿಮ್ಗೆ? ಅವಲ್ಲ, ಅವ್ನ್ ಕಾಂಟ್ರವರ್ಸಿ ಮಾಡಿದಾನಲ್ಲ, ಅವ್ನ್ ಕಾಂಟ್ರವರ್ಸಿ ಮಾಡಿರೋನೇನೆ ಹೆಣ್ಮಕ್ಳು ಅಶ್ಲೀಲ ಫೋಟೋಗಳನ್ನ ತಕ್ಕೊಂಡು ಜೈಲಿಗೆ ಹೋಗಿ ಬಂದಂತ ನಪುಂಸಕ ಅವನು. ಅವನೇ ಕ್ರಿಮಿನಲ್. ಅವನೇ ಒಬ್ಬ ದೊಡ್ಡ ಫ್ರಾಡ್ ನನ್ನ ಮಗ. ನಮ್ಮ ಲೆಜೆಂಡ್ ಆಕ್ಟರ್ ಗಳ ಬಗ್ಗೆ ಮಾತಾಡೋದಕ್ ಬರ್ತಾನೆ. ಇನ್ನೊಬ್ಬ ಇವ್ನು ಯಾರೋ ನಮ್ಮ ಕನ್ನಡದ ಯೂಟ್ಯೂಬರ್ಸ್ ಗಳಲ್ಲಿ ಕೆಲವರೆಲ್ಲ ಒಳ್ಳೆಯವರಿದ್ದಾರೆ. ಅವ್ನು ಯಾರೋ ಅವನು ಶಿವರಾಜ್ ಇನ್ಫೋ ಅನ್ನೋನು. ಅಲ್ಲಪ್ಪ, ನಿನ್ಗೆ
ಒಂದು ಮಾನವೀಯತೆ ಅಥವಾ ಒಂದು ಮನಸ್ಥಿತಿ ಏನಾದ್ರೂ ಕರೆಕ್ಟ್ ಆಗೈತಾ ಅಥವಾ ಏನಾದ್ರೂ ಮಾನಸಿಕವಾಗಿ ಅಸ್ವಸ್ಥ ಏನಾದ್ರೂ ಆಗಿದ್ಯಾ ಅಂತ ನನ್ಗೆ. ಎಸ್ ವೀಕ್ಷಕರೇ, ನಾನು ಹೇಳ್ದಾಗೆ ಇವ್ನು ಶಿವರಾಜು ಇನ್ಫೋ ಅಂತ ಅಂದ್ರೆ ಇನ್ನು ಕೆಲವರು ಇದ್ದಾರೆ ವಿಕೃತ ಮನಸ್ಥಿತಿ ಮೆರೆಯತಕ್ಕಂತ ಕೆಲವು ಏನಂತಾರೆ ಅವ್ರಿಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಿಲ್ಲ, ಅವರಿಗೆ ಭಾಷಾಭಿಮಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನಮ್ಮ ಕನ್ನಡ ಸಿನಿಮಾ ರಂಗದ ನಟರುಗಳು ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಅವಿವೇಕಿ ನನ್ನ ಮಕ್ಕಳುಗಳು ಯಾರ್ದೋ ಒಬ್ರು ತಗೊಂಡ್ಬಿಟ್ಟು ಎಲ್ಲಾರ್ದು ನೆಗೆಟಿವ್ ಆಗಿ ಮಾಡ್ಕೊಂಡ್ಬಂದ್ರೆ ಫೇಮಸ್ ಆಗ್ಬಿಡ್ಬೋದು ಅನ್ನೋ ಮನಸ್ಥಿತಿನೋ ಕೆಟ್ಟ ವರ್ತನೆನೋ ಗೊತ್ತಿಲ್ಲ. ಈ ಶಿವರಾಜು ಇನ್ಫೋ ಅಂತಂದ್ರೆ ಒಂದು ಒಳ್ಳೆ ಎಜುಕೇಟೆಡ್ ಅಂದ್ಕೊಂಡಿದ್ದೆ ನಾನು, ಆದ್ರೆ ಈ ವ್ಯಕ್ತಿ ಯಾವುದೇ ಒಂದು ಒಬ್ಬ ನಟರುಗಳಿಗೂ ಕೂಡ ಒಳ್ಳೇದನ್ನ ಮಾತಾಡ್ತಕ್ಕಂತ ಒಂದು ವಿಡಿಯೋಗಳು ಮಾಡ್ತಾ ಇಲ್ಲ. ಇವನು ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಸಿನಿಮಾ ರಂಗದ ಎಲ್ಲಾ ನಟರುಗಳ ಫ್ಯಾನ್ಸ್ ಗಳಿಗೆ ಒಂದು ಕಳಂಕ ತರುವಂತವ್ನು ಇವನು. ಯಾರು ಇವನು ಶಿವರಾಜ್ ಇನ್ಫೋ ಅಂತಕ್ಕಂಥವ್ನು ಒಂದು ಕಳಂಕ ತರುವಂತ ಕೆಲಸ ಮಾಡ್ತಕ್ಕಂಥವ್ನು ಇವನು. ಒಬ್ರು ನಟರನ್ನಲ್ಲ ಅಲ್ರಿ, ರಾಮಾಯಣ ಅಂತ ಒಂದು ಸಿನಿಮಾ ಬಂತ, ಏನೋ ಗ್ಲಿಂಪಸ್ ಬಂದಿದೆ ಯಶ್ ಅವ್ರದ್ದು. ಇಡೀ ವರ್ಲ್ಡಿಗೆನೆ ಫೇಮಸ್ ಆದಂತವ್ರು ಯಶ್ ಅವರು. KGF ಬಂತು, ಅವಾಗ್ಲೂ ಹಿಂಗೆ KGF 2 ಬಂತು. ನಿಂದ್ ಏನ್ ದಬ್ಬಾಕಿದ್ಯಾ ನೀನ್ ನೋಡ್ಕೊಳಪ್ಪ ಫಸ್ಟ್. KGF ಬಗ್ಗೆ ಮಾತಾಡುವಂತೆ KGF ಬಗ್ಗೆ ಅದೇ ಬರೀ ಯಶ್ ಅವ್ರನ್ನೇ ಅಂತ ಅಲ್ಲ, ಎಲ್ಲಾ ಕಲಾವಿದರುಗಳನ್ನು ಕೂಡ ನಿಲ್ಸ್ತಕ್ಕಂತ ಕೆಲಸ ಮಾಡ್ತಾನೆ ಇವನು. ಇವನ್ ಏನ್ ದೊಡ್ಡ ಇವನು ನಟರುಗಳ ಬಗ್ಗೆ ಮಾತಾಡೋದಕ್ಕೆ ಫಸ್ಟ್ ಯೋಗ್ಯತೆಗಳಿರ್ಬೇಕು. ನಟರ ಬಗ್ಗೆನೆ ಅಂತ ಯಾರ ಬಗ್ಗೆನೆ ಮಾತಾಡೋದಕ್ಕೆ, ಈಗ ನಾನ್ ನಿಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಸುಮ್ನೆ ಮಾತಾಡೋದಕ್ಕೆ ನಂಗೆ ಈಗ ನೋಡಿ ಇಟ್ಟಿದ್ದೆ ಏನೋ ತಿಂದು ಇಟ್ಟು ಹೆಚ್ಚಾಗಿ ಮಾತಾಡ್ತಾ ಇಲ್ಲ ನಾನು. ಈಗ ಇವನ್ ಬಿಟ್ಟು ಬೇರೆ ಕೆಲವರು ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿಗಳು ಅವರು ಅಪ್ರಿಶಿಯೇಟ್ ಮಾಡ್ಬೇಕ್ರಿ, ನಮ್ ಕನ್ನಡವಾಗಿ ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ತೆಲುಗ್ನವ್ರನ್ನ ಅವರು ರುಕ್ತಾ ಇದಾರೆ. ಹೌದು ಖಂಡಿತವಾಗಿ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ ಶಿವಲಿಂಗೇಗೌಡ್ರೆ, ನೋಡಿ ನಮ್ಮ ಮನೆ ಅಂದ್ರೆ ನಮ್ಮ ಸಿನಿಮಾ ರಂಗದಲ್ಲಿ 108 ವಿಚಾರಗಳು, 108 ಜಗಳ ಬರುತ್ತೆ, 108 ಮನಸ್ತಾಪಗಳು ಬರುತ್ತೆ, 108 ಜಗಳಗಳು ಒಂದಾಗುವಂತ ಸಿಚುವೇಶನ್ಸ್ ಬರುತ್ತೆ. ಓಕೆನಾ? ಅದನ್ನ ಇಲ್ಲಿ ಯಾರೋ ತೆಲುಗ್ನವರು ಅಥವಾ ತಮಿಳ್ ಇಂಡಸ್ಟ್ರಿಯವರು ಅಥವಾ ಮರಾಠಿಯವರು, ಉರ್ದು ಅವರು, ಇನ್ನೊಬ್ರು ಮತ್ತೊಬ್ರು ಯಾರೋ ಬಂದುಬಿಟ್ಟು ಇಂಡಸ್ಟ್ರಿ ಅವರು ಅಂತ ಬಂದು ಅವ್ರು ಏನೋ ಒಂದ್ ಮಾಡಿದ್ರು ಅಂದಿದ ತಕ್ಷಣ ಇವ್ರು ಹೋಗಿ ಅದಕ್ಕೊಂದಿಷ್ಟು ಮಸಾಲ ಹಾಕದ ಕೆಲಸ ಮಾಡೋದಕ್ಕೆ ಹೋಗ್ಬಾರ್ದು. ಯಾವನೇ ಆದ್ರೂ ಕೂಡ, ಯಾವುದೇ ನಟರು ಫ್ಯಾನ್ಸ್ ಆದ್ರೂ ಕೂಡ, ಅದು ದರ್ಶನ್ ಅವ್ರ ಅಭಿಮಾನಿಗಳಾದ್ರೂ ಅಷ್ಟೇ, ಸುದೀಪ್ ಅವ್ರ ಅಭಿಮಾನಿಗಳಾದ್ರೂ ಅಷ್ಟೇ, ಶಿವಣ್ಣನ ಅಭಿಮಾನಿಗಳಾದ್ರೂ ಅಷ್ಟೇ, ಯಶ್ ಅವ್ರ ಅಭಿಮಾನಿ ಆದ್ರೂ ಅಷ್ಟೇನೆ, ಪುನೀತ್ ಅವ್ರ ಅಭಿಮಾನಿ ಆದ್ರೂ ಅಷ್ಟೇನೆ, ಯಾವುದೇ ಒಬ್ಬ ನಟರುಗಳ ಅಭಿಮಾನಿಗಳು ಕೂಡ ಬೇರೆ ಅನ್ಯ ಭಾಷೆಯವರು ಬಂದು ನಮ್ಮ ಕನ್ನಡ ಸಿನಿಮಾ ರಂಗದ ಯಾವುದೇ ಒಬ್ಬ ನಟರನ್ನಾಗ್ಲಿ ಅಥವಾ ಕನ್ನಡಕ್ಕೆ ಅಗೌರವ ತರ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅಂತವರ ವಿರುದ್ಧವಾಗಿ ನಿಂತ್ಕೊಳ್ತಕ್ಕಂಥದ್ದು ಮಾನವೀಯತೆ, ನಾವೊಬ್ರು ಕನ್ನಡಿಗರು ಅಂತ ತೋರಿಸ್ಕೊಳ್ತಕ್ಕಂಥದ್ದಾಗತ್ತೆ. ಅದನ್ ಬಿಟ್ರೆ ಇವ್ನು ಯಾರು ಇವ್ನು ಶಿವರಾಜ್ ಇನ್ಫೋ ಅಂತಕ್ಕಂಥವ್ನು ನಮ್ಗಿಂತ ದೊಡ್ಡ ವ್ಯಕ್ತಿನೋ ಚಿಕ್ಕವನೋ ಗೊತ್ತಿಲ್ಲ, ಇವ್ನು ಮಾಡ್ತಕ್ಕಂಥ ವಿವೇಕ ತಂದಿಂದನ ನೋಡಿ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಇಂಥವ್ರಿಂದನೇ ಕಪ್ಪು ಚುಕ್ಕಿಗಳು ಇನ್ನು ಸುಮಾರು ಜನ ನೆಗೆಟಿವ್ ಅಲ್ಲ ಮಾಡೋರು ಮಾಡ್ಲಿ ಸ್ವಾಮಿ. ನೋಡಿ ನಾನು ಹೇಳ್ತಾ ಇದ್ನ ಒಂದ್ ಮಾತು ಹೇಳೋದು ಏನ್ ಗೊತ್ತಾ, ಇಲ್ಲಿ ಆಗಿರ್ತಕ್ಕಂಥ ಕಾಂಟ್ರವರ್ಸಿ ಏನು, ಇಲ್ಲಿ ಆಗಿರ್ತಕ್ಕಂಥ ಕಾಂಟ್ರವರ್ಸಿ ಏನಪ್ಪಾ, ಇಲ್ಲಿ ದರ್ಶನ್ ಅವರ ಅಭಿಮಾನಿಗಳಿಂದ ಏನಾದ್ರು ತೊಂದರೆ ಆಗಿದೆ ಈ ಒಂದು ವಿಚಾರವಾಗಿ, ಇವತ್ತಿನ ನೆನ್ನೆ ಮೊನ್ನೆ ಹರಿದಾಡ್ತಾ ಇದೆ ಈ ಒಂದು ಕಾಂಟ್ರವರ್ಸಿ, ಈ ಒಂದು ವಿಚಾರದಲ್ಲಿ ದರ್ಶನ್ ಅವ್ರದಾಗ್ಲಿ ಅಥವಾ ದರ್ಶನ್ ಅವರ ಅಭಿಮಾನಿಗಳದಾಗ್ಲಿ ಏನಾದ್ರು ತಪ್ಪಿದ್ಯಾ ಅಂದ್ರೆ ಈಗ ಇದು ಸ್ಟಾರ್ಟ್ ಆಗಿದ್ದ ಸ್ಟಾರ್ಟ್ ಆಗಿದ್ ಯಾವ ಒಂದು ಅದನ್ನೇ ನಾನು ಹೇಳಲಿಕ್ಕೆ ಬರ್ತಾ ಇದ್ದೇನೆ. ಏನಾದ್ರು ತಪ್ಪಿದ್ಯಾ? ಅದು ಸ್ಟಾರ್ಟ್ ಆಗಿದ್ದ ಮೂಲ ಉದ್ದೇಶ ಹೆಂಗಪ್ಪ ಅಂತಂದ್ರೆ ನಮ್ಮ ಡಿ ಬಾಸ್ ದರ್ಶನ್ ರವರು ಇತ್ತೀಚಿನ ದಿನಮಾನಗಳಲ್ಲಿ ತುಂಬಾ ದೇವಸ್ಥಾನಗಳನ್ನ ಸುತ್ತುತ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ದುಷ್ಟ ಶಕ್ತಿಗಳ ಒಂದು ಅಟ್ಟಹಾಸಗಳು ಮೆರಿತಾ ಇರುತ್ತೆ, ದುಷ್ಟ ಕಣ್ಣುಗಳು ಬಿದ್ದಿರುತ್ತೆ, ಅವನ್ನೆಲ್ಲಾನು ಕೂಡ ನಿವಾರಣೆಗೋಸ್ಕರನ ಎಲ್ಲ ದೇವಸ್ಥಾನಗಳನ್ನ ಸುತ್ತಾಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ದರ್ಶನ್ ರವರು ಆಷಾಢ ಅಂತ ಬಂತು ಅಂತಂದ್ರೆ ಚಾಮುಂಡಿ ಬೆಟ್ಟಕ್ಕೆ ವೀಕ್ಲಿ ಒನ್ಸ್ ಆದ್ರೂ ಹೋದೇ ಹೋಗ್ತಾರೆ. ಒನ್ಸೇನು ಅದು 1 ಸರಿ ಆಗ್ಬೋದು 10 ಸರಿ ಆಗ್ಬೋದು, ಅವ್ರಿಗೆ ಮನ್ಸಿಗೆ ಬಂದಾಗೆಲ್ಲ ಹೋಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ. ಸೊ ಅದೇ ತರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾರೆ. ಆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ್ ರವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಪೂಜೆ ಮಾಡಿದ್ದಾರೆ. ಅಭಿಮಾನಿಗಳು ಯಾರು ಅಂದ್ರೆ ಫೋಟೋ ವಿಡಿಯೋಗಳೆಲ್ಲ ಕಾಮನ್, ಅದು ಸರ್ವೇ ಸಾಧಾರಣ. ಅದು ಸೊ ಅವ್ನ್ ತೆಗೆದು ಹಾಕಿದ್ದಾರೆ. ಹಂಗ ಹಾಕಿದ್ದಾಗ ಇವನ್ ಯಾರೋ ತೆಲುಗು ಅವ್ನ ಯಾರೋ ಅವ್ನ್ ಫ್ರಾಡ್ ಇದಾನಲ್ಲ, ಅವನ ಹೆಸರೇನೋ ಇದೆ, ಲೋಫರ್ ನನ್ನ ಮಗ, ಅವನೇ ನಪುಂಸಕನಾಗಿ ಹೆಣ್ಮಕ್ಳ ಅಶ್ಲೀಲತೆಯ ವಿಡಿಯೋಗಳನ್ನ ತೆಗೆದು ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ಸಿ ಆಮೇಲೆ ಅವನು ಅರೆಸ್ಟ್ ಆದಂತವ್ನು. ಆ ವ್ಯಕ್ತಿ ನಮ್ಮ ಡಿ ಬಾಸ್ ದರ್ಶನ್ ರವ್ರಿಗೆ ಏನೋ KFI ಕ್ರಿಮಿನಲ್ ಡಿ ಬಾಸ್ ಅಂತ ಅನ್ಬಿಟ್ಟು ಮೆನ್ಷನ್ ಮಾಡಿ ಇವಂದು ಕೇಸ್ ಕ್ಲಿಯರ್ ಆಯ್ತಾ, ಇವನ್ ಜೈಲ್ನಲ್ಲಿ ಇದ್ದ ಅಲ್ವಾ ಅಂತ ಅನ್ಬಿಟ್ಟು ತಿಮ್ರಿ ಹೆಚ್ಚಾಗಿ ತಿಗದಲ್ಲಿ ಅದೇನೋ ಅಂತಾರಲ್ಲ ಕೊಬ್ಬಲ್ಲ ಇದು ಏನ್ ಹೇಳೋ ತಿಂದಿರೋದು ಕೆಳಗಡೆಕ್ ಬರ್ದಂಗೆ ಅಲ್ಲೇನೆ ಕಟ್ಕೊಂಡಿರುತ್ತಲ್ಲ, ಕಟ್ಕೊಂಡಿರೋದು ಹೆಚ್ಚಾಗಿ ಬೋಸುಡಿಕೆಗೆ ಈ ತರ ಮಾಡಿರ್ತಕ್ಕಂಥ ಕೆಲಸ ಇದು. ಇವನ್ಗೆ ಏನು ಒಂದು ಅದೇನೋ ಅಂತಾರಲ್ಲ, ಯಾವ ಒಂದು ಇದೈತೆ ನಿನ್ಗೆ,
ನಾವ್ ಯಾವ ಒಂದು ನಟರುಗಳ ಬಗ್ಗೆ ಮಾತಾಡ್ತೀವಪ್ಪ ನಾವು. ಅದೇ ನೀನ್ ತಿಂದು ಏನೋ ಈ ಚರ್ಬಿ ಹೆಚ್ಚಾಗಿ ನೀನ್ ಮಾಡಿಲ್ಲ ನೀನು. ನೋಡಿ ಈಗ ನೀನ್ ಮಾಡಿರೋದೇ ತಿಂದು ಹೆಚ್ಚಾಗಿ ಅವನಯ್ಯನ ಅದು ಕೆಳಗಡೆ ಹೋಗ್ದಂಗಿದ್ದಾಗ ಮಾಡಿರೋ ಲುಚ್ಚ ನನ್ನ ಮಗ ನೀನು. ಹೌದು, ಯಾಕೆಂದ್ರೆ ತೆಲುಗ್ನವರು ಕನ್ನಡದವರು ಇದುವರೆಗೂ ಚೆನ್ನಾಗಿ ಎಷ್ಟು ಬಾಂಧವ್ಯ ಐತ್ರಿ ಸ್ವಾಮಿ. ಯಾವುದೇ ಒಂದು ಈವೆಂಟ್ ಗಳಲ್ಲಿ ಆಗ್ಬಹುದು, ನಮ್ಮ ತೆಲುಗು ಫ್ಯಾನ್ಸ್ ಗಳಾಗ್ಬಹುದು ಅಥವಾ ಕನ್ನಡ ಫ್ಯಾನ್ಸ್ ಗಳಾಗ್ಬಹುದು, ಎಲ್ಲಾ ನಟರುಗಳ ಸಿನಿಮಾಗಳನ್ನ ನೋಡ್ತಾರೆ, ಎಲ್ಲಾ ನಟರುಗಳನ್ನು ಕೂಡ ಗೌರವಿಸ್ತಾರೆ. ಅಂದ್ರೆ ಇಂತ ಒಬ್ಬೊಬ್ಬ ಅವಿವೇಕಿಯಿಂದನ ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಅಷ್ಟೇನ್ರಪ್ಪ, ತೆಲುಗು ಏನ್ ಕ್ರಿಯೇಟರ್ಸ್ ಇದ್ದೀರಿ ನೋಡಿ, ಕೂಲಂಕುಷವಾಗಿ ತಿಳಿದೆ ಏನೋ ಮಾಡೋದಕ್ ಹೋಗ್ಬೇಡಿ. ಈಗ ಆಲೆ ಹ್ಯಾಶ್ ಟ್ಯಾಗ್ ನೋಡ್ಬೋದು, ನೀವೇ ನೋಡಿದಿರಿ, ನೀವು ಕ್ರಿಯೇಟ್ ಮಾಡಿದ್ರಿ, ಇಲ್ಲ ಆಲೆ ಸೃಷ್ಟಿನೇ ಮಾಡ್ಬಿಟ್ಟಿದ್ದಾರೆ. ಏನ್ ಹೇಳ್ರಿ, ಆಲೆ ಪ್ರಪಂಚದಾದ್ಯಂತ ಎಲ್ಲಾ ಕಡೆಗೂ ವೈರಲ್ ಆಗ್ತಾ ಇದೆ. ನೋಡಿ DFI ಅಂಡರ್ ಡಿ ಬಾಸ್ ಫುಟ್ ಅಂತ ಅನ್ಬಿಟ್ಟೇನೋ ಹ್ಯಾಶ್ ಟ್ಯಾಗು ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಇವೆಲ್ಲ ಬೇಡ. ಮತ್ತೆ ನಾನು ಇಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ಕೆಲವು ಇಲ್ಲಿ ನಮ್ ಕನ್ನಡದಲ್ಲೇ ಇದ್ದು, ನಮ್ಮ ಬೆಂಗಳೂರಿನಲ್ಲೇ ಇದ್ದು, ಕರ್ನಾಟಕದಲ್ಲೇ ಇದ್ದು, ಇಲ್ಲಿನ ನೆಲ ಜಲ ನೀರನ್ನೇ ಕುಡ್ಕೊಂಡು, ಓಕೆನಾ, ಅದೇನೋ ಕಡ್ಡಿ ಅಳ್ಳಾಡಿಸ್ತಾರಲ್ಲ, ತಿಂದಾದ್ಮೇಲೆ ಕಡ್ಡಿ ಅಳ್ಳಾಡ್ಸೋಂತ ಕೆಲಸ ಮಾಡುವಂತವ್ರಿಗೆ ಯಾರೇ ಆದ್ರೂ ಕೂಡ ಖಂಡಿತವಾಗಿ ಅವ್ರಿಗೆ ಶ್ರೇಯಸ್ಸಂತೂ ಸಿಗಲ್ಲ ಅನ್ನೋದು ನನ್ನ ನೋಡಿ. ಇದುವರೆಗೂ ತಮಿಳ್ನಾಡು ಮತ್ತೆ ಕರ್ನಾಟಕ ಯಾವುದೋ ಒಂದು ವಿಷಯಗಳಲ್ಲಿ ಸಿನಿಮಾ ವಿಚಾರಗಳಲ್ಲಾಗಿರ್ಬೋದು, ಕಾವೇರಿ ವಿಚಾರದಲ್ಲಾಗಿರ್ಬೋದು, ಗಲಾಟೆ ನಡೀತಾನೆ ಇತ್ತು. ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ. ಅಲ್ಲ, ಅವರು ಕೂಡ ಒಂದು ಕೆಲವರು ಇದಾರೆ ಬಿಟ್ರೆ, ಅವರಲ್ಲೂ ಕೂಡ ಒಂದು ಮನಸ್ಥಿತಿ ಚೆನ್ನಾಗಿರುವಂತವ್ರು ಅಥವಾ ವೆಲ್ ಆಗಿ ಹೈಯರ್ ಆಗಿ ಥಿಂಕ್ ಮಾಡ್ತಕ್ಕಂಥವ್ರು ಯಾರು ಕೂಡ ಜಗಳ ಆಡ್ತಕ್ಕಂಥ ಕೆಲಸ ಮಾಡಲ್ಲ. ಅದನ್ನ ಹೊರತುಪಡಿಸಿದ್ರೆ ತೆಲುಗು ಅವರು ಅಂತ ಬಂದಾಗ ಜಗಳಗಳು ಅನ್ನೋದೇ ಇರ್ಲಿಲ್ಲಪ್ಪ. ಎಷ್ಟು ವರ್ಷಗಳು ಇವನೇ ದೊಡ್ಡ ಕಾಮಿಸ್ಟ್ ನನ್ನ ಮಗ, ಇವನ್ ತಂದಿಕ್ಬಿಟ್ಟು ಇಡೀ ಸಿನಿಮಾ ರಂಗಗಳಿಗೇನೆ ತಂದಿಕ್ಕುವಂತ ಕೆಲಸ ಮಾಡ್ತಾ ಇದೆ. ಎಲ್ಲೋ ದರ್ಶನ್ ರವ್ರು ಎಲ್ಲ ಯಾವ್ದೋ ಒಂದ್ ಕಡೆ ಶೂಟಿಂಗ್ ಅಥವಾ ಯಾವ್ದೋ ದೇವಸ್ಥಾನಗಳಿಗೆ ಹೋಗ್ಕೊಂಡು ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಾಗಿದ್ದಾರೆ. ಈಗ್ಲೂ ನಿಮ್ದು ಅಳ್ಳಾಡ್ಸಕ್ ಹೋಗ್ತಿರಲ್ರು, ಈಗ್ಲೂ ನಿಮ್ಗೆ ಅಳ್ಳಾಡ್ಸೋದ್ರಿಂದ ಏನ್ ಲೌಡಾನೂ ಸಿಗಲ್ಲ ನಿಮ್ಗೆ. ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ರಿ, ಏನು ಸಿಗಲ್ಲ ನಿಮ್ಗೆ, ಕೂದ್ಲುಗಳು ಸಿಗಲ್ಲ ನಿಮ್ಗೆ. ಅದೇ ಮಾತಾಡ್ಕೋಬೇಕು, ಸುಮ್ನೆ ಆಗ್ಬೇಕು, ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಪ್ರಯೋಜನ. ಈಗಾಗಲೇ ಒಂದು ಸರಿ ಹಾಕೊಂಡ್ ಗುಮ್ತಾವ್ರು ನೋಡ್ರಿ, ಬಗ್ನಿಗುಟ ಕೂರಿ, ಇನ್ನು ದೊಡ್ಡ ಮಟ್ಟಕ್ಕಾಗತ್ತೆ. ಸೊ ಇದೆಲ್ಲನ ಇಲ್ಲಿಗೆ ನಿಲ್ಸ್ತಕ್ಕಂಥದ್ದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದನ್ನ ಆದಷ್ಟುನು ಅತಿರೇಕಕ್ಕೆ ಹೋದ್ರೆ ನೀವ್ ಎಲ್ಲೇ ಹೋದ್ರು ನಿಮ್ಗಿಂತ ಒಂದ್ ತೂಕ ಮೇಲೆ ಇದ್ದೀವಿ ನಾವು. ಅವೆಲ್ಲ ಬೇಡ. ಆಮೇಲೆ ಇನ್ನೊಂದು, ಅವೆಲ್ಲ ನಮ್ಮ ಹತ್ರ ನಕ್ರಗಳನ್ನ ಇಟ್ಕೊಳಕ್ ಇವಾಗ ಅವ್ರೇನು ಹ್ಯಾಶ್ ಟ್ಯಾಗ್ ಅನ್ನ ಕ್ರಿಯೇಟ್ ಮಾಡಿ ದರ್ಶನ್ ಅವ್ರನ್ನ ನಿಂದನೆ ಮಾಡಕ್ ಪ್ರಯತ್ನ ಪಟ್ರು, ಹಾಗೆ ಈಗ ತೆಲುಗ್ನವ್ರನ್ನ ಎಲ್ಲರೂ ಕೂಡ ಅದು ಹ್ಯಾಶ್ ಟ್ಯಾಗ್ ಯೂಸ್ ನೀವು ಒಬ್ರದ್ ಮಾಡಿದ್ರಿ, ಈಗ ಹಾಕೊಂಡ್ ಗುಮ್ತಾವ್ರಿಗೆ ಹಾಕೊಂಡ್ ಗುಮ್ಮಿಸ್ಕೊಳ್ರಿ ಆಯ್ತು. ತೆಲುಗ್ನ ಎಲ್ಲಾ ನಟರುಗಳು ಕೂಡ ಈಗ ಹಾಕೊಂಡ್ ಹೋಗ್ತಾ ಇದಾರೆ ಕರ್ನಾಟಕದವರು. ಹೇಳಿ, ನೀವ್ ಯೋಚನೆ ಮಾಡ್ಬೇಕಲ್ವಾ. ಫಸ್ಟ್ ನೋಡಿ ಪಾಪ ಕೆಲವರೆಲ್ಲನ ಅದ್ ಯಾವ್ದಾದ್ರು ಕ್ಲಬ್ ಹೌಸ್ ಅಂತ ಒಂದು ಆಪ್ ಐತೆ, ಓಕೆನಾ. ಕ್ಲಬ್ ಹೌಸ್ ಅಂತ ಒಂದು ಆಪ್ ನಲ್ಲಿ ಈಗ ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳಾಗ್ಬೋದು, ನಮ್ಮ ಬಾಲಯ್ಯ ಅವರ ಅಭಿಮಾನಿಗಳಾಗ್ಬೋದು, ಅಲ್ಲು ಅರ್ಜುನ್ ಅವರ ಅಭಿಮಾನಿಗಳು, ಈ ಮೂರು ಅಭಿಮಾನಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ಹೌದು ನಮ್ದು ತಪ್ಪಾಗಿದೆ, ನಾವೊಂದು ಈ ಒಂದು ವಿಚಾರಕ್ಕೆ ಕಾಂಟ್ರವರ್ಸಿಗೆ ನಾವು ತಲೆ ಕೊಡಬಾರ್ದಾಗಿತ್ತು, ಅವನು ಯಾರೋ ಅವಿವೇಕಿ, ಅವನು ಅವರಿಂದನೇ ಗೊತ್ತಾಗಿತ್ತು. ನಾನು ಹೇಳ್ತಾ ಇದ್ನಲ್ಲ ಹಾಗೆ, ಈ ಕ್ಲಬ್ ಹೌಸ್ ಅಂತಕ್ಕಂಥದ್ದು ಏನಿದೆ, ಈ ಕ್ಲಬ್ ಹೌಸ್ ನಲ್ಲಿ ಪಾಪ ಎಲ್ಲಾ ನಟರುಗಳ ಫ್ಯಾನ್ಸ್, ಒಂದ್ 3-4 ಬಿಗ್ ಸ್ಟಾರ್ಸ್ ಗಳ ಫ್ಯಾನ್ಸ್ ಗಳೇನೆ ಬಂದು ನಮ್ದು ತಪ್ಪಾಗಿದೆ, ಈ ಕಾಂಟ್ರವರ್ಸಿ ಅವಶ್ಯಕತೆ ಇರ್ಲಿಲ್ಲ, ಮತ್ತೆ ಈ ಕಾಂಟ್ರವರ್ಸಿಯಿಂದನ ನಮ್ಗೇನೂ ಕೂಡ ಪ್ರಯೋಜನನೂ ಇಲ್ಲ, ಇಲ್ಲಿ ನಮ್ಮ ಇಂಡಸ್ಟ್ರಿನೇ ಈಗಾಗಲೇ ಹಾಕೊಂಡು ರುಬ್ತಾವ್ರೆ. ಸೊ ಇದ್ರ ಅವಶ್ಯಕತೆ ಇರ್ಲಿಲ್ಲ, ಇವನು ಯಾರೋ ಮಾಡಿದ್ ಒಬ್ಬನಿಂದನ ಇಡೀ ತೆಲುಗು ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಬರುವಂತದ್ದಾಗ್ತಾ ಇದೆ, ಓಕೆನಾ. ದಯವಿಟ್ಟು ಇದು ಇಲ್ಲಿಗೆ ನಿಲ್ಸ್ಬಿಡೋದ್ ಬೆಸ್ಟ್. ದಯವಿಟ್ಟು ನಮ್ ಕಡೆಯಿಂದ ಸಾರಿ ಕೇಳ್ತಾ ಇದೀವಿ ಅಂತ ಕ್ಲಬ್ ಹೌಸ್ ನಲ್ಲಿ ಕೇಳ್ತಾ ಇದಾರೆ. ಹೌದೌದು. ಸೊ ಇಂಥವನ್ನ ಫಸ್ಟ್ ಹಿಡಿದ್ಬಿಟ್ಟು ಹಾಕೊಂಡು ಈ ಹಲ್ಲಿಗಳನ್ನ ಜಿರ್ಲೆಗಳನ್ನ ಸಾಮಾನ್ಯಕ್ಕೆ ಬಿಟ್ಟು ಬಿಡ್ಬೇಕು. ಬೋಳಿ ಮಕ್ಕಳುಗಳಿಗೆ ಕಡ್ದು ಅವ್ನ ಅಮ್ಮನ್ ತಿರ್ಗಿ ಇನ್ನೊಂದ್ಸರಿ ಇಂತ ಕಾಂಟ್ರವರ್ಸಿಗಳು, ಕಚಡ ಕಾಂಟ್ರವರ್ಸಿಗಳು ಮಾಡ್ದಂಗೆ ಹಿಂಗ್ ಮಾಡ್ಬೇಕು ಅನ್ನೋದು ನಮ್ಮ ಪ್ರಶ್ನೆ, ನಮ್ಮ ಉತ್ತರ, ನಮ್ಮ ಅಭಿಲಾಷೆ. ಎಸ್, ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.